ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗುಂಟ್ರಾಳ್ ಗ್ರಾಮದಲ್ಲಿ ಮೊಹರಾಮ್ ಹಬ್ಬನ ಅಥವಾ ಇದು ಬೆಂಕಿ ಹಬ್ಬನ ಏನೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಜಾತ್ರೆ ನಡೀತಾ ಇದೆ ಈ ಒಂದು ಜಾಗದಲ್ಲಿ. ಎಲ್ಲ ಅಭಿಮಾನಿಗಳು ಜಾತ್ರೆಯಲ್ಲಿ ಭರ್ಜರಿ ಪೂಜೆ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರಿಗೆ ಪ್ರೇ ಮಾಡ್ತಾ ಇದ್ದಾರೆ, ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇವರು ಈ ಕಲರ್ಫುಲ್ ಶರ್ಟ್ಸ್ಗಳೇನೋ ಮಾಡಿಸ್ಕೊಂಡು ಲವ್ ಯು ಫಾರ್ ಎವರ್ ಡಿ ಬಾಸ್ ಅಂತ ಹೇಳಿ ಅವ್ರ ಕೈದಿ ನಂಬರ್ನ ಹಾಕ್ಸ್ಕೊಂಡು ಈ ಜಾತ್ರೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನೃತ್ಯ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ಊರಲ್ಲಿ ನೃತ್ಯ ಮಾಡ್ತಾರೆ, ಕಾರ್ಯಕ್ರಮ ನಡೆಯುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಈ ರೀತಿ ಮಾಡಾದ್ಮೇಲೆ ನನಗೆ ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ನಡೀತಾ ಇದೆ ಅಂತ ಹೇಳಿ ನಾವು ಸುದ್ದಿ ಮಾಡ್ತೀವಿ ವಿನಃ ಈ ರೀತಿ ಎಲ್ಲ ಮಾಡಿ ಅಂತ ನಾವು ಹೇಳಲ್ಲ. ಅದು ಅವರವರ ಮನಸ್ಸಲ್ಲಿ ಅವ್ರಿಗೆ ಹುಟ್ಟಿರೋ ಭಾವನೆಗಳು, ಅವ್ರಿಗನ್ಸೋದನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇರಲ್ಲ. ಮೊದಲಿಂದನೂ ನಾನು ಅವ್ರ ಸ್ಟೋರಿಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ಗಳಿಗೆ, ವಾಟ್ಸಪ್ಗಳಿಗೆ, ಫೇಸ್ಬುಕ್ಗಳಿಗೆ ಎಲ್ಲ ಕಡೆ ಅಭಿಮಾನಿಗಳು ಕಳಿಸ್ತಾರೆ. ನಾನು ಈ ಸ್ಟೋರಿಗಳನ್ನ ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂತಂದರೆ, ಈ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಒಬ್ಬರು ನೋಡಿದ್ರೆ ಆಗಲ್ಲ, ದ್ವೇಷ, ಅಸೂಯೆ ಈ ಥರ ಇರೋ ಒಂದು ಸಮಾಜದಲ್ಲಿ ಇಷ್ಟು ನಿಸ್ವಾರ್ಥವಾಗಿ ಒಂದು ವ್ಯಕ್ತಿಗೆ ಪ್ರೀತಿಸ್ತಾರೆ ಅಥವಾ ಪ್ರೀತಿ ಕೊಡ್ತಾರೆ, ಒಂದು ನಿಸ್ವಾರ್ಥತೆ ನೋಡ್ತೀವಿ ಅಂದಾಗ ಏನೋ ಅವ್ರ ಹೆಸರಲ್ಲಿ ಸೇವೆ ಮಾಡ್ತಾರೆ, ಮತ್ತೊಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದಾಗ ನನಗೆ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆಮೇಲೆ ಇದು ಸಮಾಜದಲ್ಲಿ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಆ ಸುದ್ದಿಗಳನ್ನ ಮಾಡ್ತೀನಿ. ಬೇಕು ಅಂತ ಹೇಳಿದ್ದು ಕೈದಿ ನಂಬರ್ ಅಲ್ಲ, ಅವ್ರು ಮಾಡೋ ಸೇವೆ, ತೋರಿಸೋ ಪ್ರೀತಿ, ಆ ನಿಸ್ವಾರ್ಥ ಮನೋಭಾವನೆ, ಈ ರೀತಿ ಗುಣಗಳನ್ನ ಹೇಳ್ತಾರೆ. ಆದರೆ ನೋಡುವಂಥ ಜನಗಳು ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ, ತಪ್ಪಾಗಿ ತಿಳ್ಕೊತಾರೆ.